ಹಡಗರುವದಿ ಕುಳಿತ ಶಿವೆಯನ್ನು ನೋಡಿದನೋ ಪಾಡಿದನೋ ತಲ್ಲೊಳಗೆ ಇವಳನು ತಿಳಿಯದಿನಿ ತಾಯ್ತಿಗೆ ಮಾಡಲೇ ನಿನ್ನ ಕಟ ಶುಂಭನ ಕೂಡಿ ಭಾಷೆಯ ನೊರೆದು ಬಂದಿಗೆ ಕೇಡು ಇವಳು ಬದ್ಧವಾದರು ಮಾತನಾಡಿಸುವೆ ಏನು ತ ನೋಡಿದನು ಪಾಡಿದನು ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಜಾತ್ ಕದಾ ಕ್ಯೂ ಕಲ್ಯಾಣಿ ಕದಂಬ ವನವಾಸಿನಿ ಜಯ ಜಯ ಎನ್ನುತ್ತ ಪಾಡಿದೆ ನೋಡಿದನು ಜಯ 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 ರವಿಚಂದ್ರರು ಒಟ್ಟಿಗೆ ಉದಯಿಸಿದರು ಹೇಗೆ? ಸೂರ್ಯ ಪ್ರಕಾಶ ಅಟ್ಟು ಬಿಸಿಯನ್ನು ಕೊಡುತ್ತಾ ಇಲ್ಲ, ಜೊತೆಯಲ್ಲಿ ಚಂದ್ರನ ತಂಪೂ ಇದೆ. ಶ್ವೇತಾಂಶವಕ್ರಿಯಾಗಿರುವಂತಹ ಈಕೆಯನ್ನು ಕಂಡಾಗ ಹಲವು ಬಗೆಯ ಯೋಚನೆಗಳು ಬಣ್ಣ ಬಣ್ಣವಾಗಿ ಹೊರಹೊಮ್ಮುತ್ತಾ ಇದೆ. ಎಂತಹ ದಿವ್ಯತೆ, ಭವ್ಯತೆ, ಎಂತಹ ಯೋಗ್ಯತೆ, ಎಂತಹ ಪ್ರಸನ್ನತೆ. ಶುಂಭ ನಮ್ಮ ಕೂಡ ಏನೇ ಹೇಳಿ ನಾವು ಏನು ಮಾಡುವುದಕ್ಕೆ ಬಂದಿರಲಿ, ಇವಳನ್ನೊಂದು ಈ ಸ್ಥಿತಿಯಲ್ಲಿ ಈ ಹೊತ್ತಿಗೆ ಇಲ್ಲಿ ನೋಡುವುದಕ್ಕೊಂದು ಯೋಗ ಬಂತಲ್ಲ ನಮಗೆ. ಇನ್ನು ಸತ್ರ ಸಾಯಿಲಿ ಅಷ್ಟೇ. ಬದುಕಿನ ಕೊನೆಯ ಘಟ್ಟದಲ್ಲಿ ಇಂತಹ ಒಂದು ವಿಶಿಷ್ಟದಲ್ಲಿ ನಮ್ಮ ಜೀವ ಭಾಗಿಯಾಗಿದೆ ಎನ್ನುವುದೇ ನಮಗೆ ಬೇಕಾದದ್ದನ್ನು ಒದಗಿಸುವಲ್ಲಿ ಮುಖ್ಯ ಪ್ರಾಣವಾದೀತು. ಏನು ಚಿನ್ನದ ಉಯ್ಯಾಲೆಯಲ್ಲಿ ತನ್ನ ತನುವಿನ ಭಾರವನ್ನು ಇಳುಹಿ ಆನಂದ ಲಹರಿಯಿಂದ ತೂಗುತ್ತಾ ಇದ್ದಾಳೆ. ಗಾನ ವಿಧಾನ ವರ್ತನಾಕಾರಗಳಿಂದ ಸುಶ್ರಾವ್ಯವಾದ ಸಂಗೀತ ಸುಧೆಯನ್ನು ಹರಿಯಗೊಟ್ಟಿದ್ದಾಳೆ. ಸುತ್ತ ನಿಂತಿರುವಂತಹ ಖಗ ಮೃಗಗಳನ್ನು ನೋಡಿದಾಗ ಒಂದು ಆಪ್ತಮಿತ್ರರ ಮಂಡಳಿಯೇ ಸೇರಿದ ಅಂತ ಅನಿಸ್ತದೆ. ಖಂಡಿತ ಎಲ್ಲ ಕಡುಬಾಯಿ ಬಿಟ್ಟು ನೋಡ್ತಾವೆ. ಇವಳಿಗೆ ಏನಾದರೂ ತೊಂದರೆ ಮಾಡಿದ್ರೆ ಹೊಡ್ತಾ ಹಾಕುವುದು. ಎಂತ ಅವಸ್ಥೆನೇ, ನಾವೆಣಿಸಿದ್ದೇವೆ ನಮ್ಮದೇ ಎಲ್ಲ, ಯಾರಿಲ್ಲ ನಮಗೆ ಎದುರು ಅಂತ. ಸುಮ್ಮನೆ ಅದು ಕಾಲ ಸರಿ ಇರುವಾಗ ಎಲ್ಲವೂ ಸರಿ ಇರ್ತದೆ. ಕಾಲ ತಿರುಗಿ ಬಿದ್ದರೆ ನಮ್ಮವರೇ ನಮಗೆ ತಿರುಗಿ ಪಡೆಯುತ್ತಾರೆ. ಬೆರಳ ಸನ್ನೆಯ ಮೂಲಕವಾಗಿ ಪ್ರಪಂಚವನ್ನು ಪರಿಪಾಲಿಸುತ್ತಿದ್ದಂತಹ ಶುಂಭನಿಗೆ ಎದುರಾಗಿ ಕದಂಬಾವನದಲ್ಲಿ ಇವಳೊಬ್ಬಳು ಕಾಣಿಸಿಕೊಂಡಿದ್ದಾಳೆ ಅಂತಾದ್ರೆ ನಾವು ಮಾಡಿದ ಅನ್ಯಾಯ, ಅನಾಚಾರ, ಧರ್ಮಗಳು ಹೆಚ್ಚಾಗಿದೆ. ನಮ್ಮನ್ನು ಕೊಂದು ಭೂಮಿಯ ಭಾರವನ್ನು ಇಳಿಸುವುದಕ್ಕಾಗಿ ಬಂದಿರುವಂತಹ ಜಗದ್ದಾತ್ರಿ ಇವಳು. ಶುಂಭ ಏನೋ ಹೇಳಿದ. ಅವನ ತಮ್ಮ ಒಬ್ಬ ಇದ್ದಾನೆ ನಿಶುಂಭ. ಓ ದೇವರೇ, ಅವನ ಅವಸ್ಥೆ ಕೇಳಿದ್ರೆ ಒಳ್ಳೆಯವನು, ಮಹಾಮೂರ್ಖ ಮಹಾಮೂರ್ಖ. ಅವನ ತಾಯಿಗೆ ಗೊತ್ತಿಲ್ಲ ಅಷ್ಟು ಮೂರ್ಖ ಅಂತ. ಯಥಾರ್ಥ ಕಾಲ ಕೇಳಿ ಪ್ರಯೋಜನ ಇಲ್ಲ ಅವನ ವಿಷಯ. ಇವನೇ ಇರ್ಲಿ, ಇನ್ನು ಯಾವಾಗ ಅವರು ಒಟ್ಟಿಗೆ ಆಗ್ತಾರ ಎಂಥದ್ದು ಏನು ಅಂತ ಗೊತ್ತಿಲ್ಲ. ನಾವಂತೂ ಅಷ್ಟೇ ಅಷ್ಟೇ ಮೊದಲ ದೋಣಿಯಲ್ಲಿ ಕೂತಿದ್ದೇವೆ. ಬಹುಶಃ ನಮ್ಮದು ಮೊದಲ ಪ್ರಯಾಣ ಅಂತ ನಾವು ತಿಳ್ಕೊಂಡಿದ್ದೇವೆ. ಇದೇ ಕೊನೆ ಎಲ್ಲ ಕಡಿಲಿಕ್ಕೆ ಅಲ್ಲಿ ತಯಾರು ಮಾಡಿದ್ದಾರೆ. ಚಂಡಮುಂಡರು ಸಾಯುವಾಗಲೂ ಎರಡೆರಡು ಕಡಿದಿದ್ದಾರೆ. ಕುಂಬಳಕಾಯಿ ತೆಗೆದುಕೊಂಡು ಬಂದಿಟ್ಟಿದ್ದಾರೆ. ನಮಗೆಲ್ಲ ಕಡಿಯುವುದೇ ಇರಲಿ.
ಇನ್ನೊಮ್ಮೆ ಕಡಿಲಿಕ್ಕಿಲ್ಲಲ್ಲ, ಅಷ್ಟೇ. ಇವತ್ತೇ ಮುಗಿಸಿಲಿ ಅದನ್ನು. ಎಲ್ಲ ಆದರೂ ನಾವು ಇವಳಲ್ಲಿ ವಿನಮ್ರವಾದ ಭಾವವನ್ನು ಇರಿಸಿಕೊಂಡ್ರೆ ಶಾಶ್ವತವಾದಂತಹ ಮುಕ್ತಿಯಾದರೂ ಸಿಕ್ಕೀತು. ಇವಳ ಪಾದಕ್ಕೆ ಮಣಿದು ಇವಳನ್ನು ಸ್ತೋತ್ರ ಮಾಡಿ ಮಾತಾಡಿಸೋಣ. ಚತುರ್ಭುಯೇ ಚಂದ್ರಕಲಾವತಂತೆ ಕುಟೋನ್ನತೆ ಕುಂಕುಮರಾಗಿಸೋಣ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಮಾನ ಹತ್ತೆ ನಮಸ್ತೆ ಜಗದೇಕ ಮಾತಾ ಕಲ್ಯಾಣಿ. ಏನಾಕಲಿ ಭವತ್ರೇ ನಿನೇ ನಿನಗೆ ಶುಂಭದಾನವ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಚೂಣಿಯ ಬಯಸಿದರೆ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಚೂಣಿಯ ಬಯಸಿದರೆ ಅಮ್ಮ ಅಮ್ಮ ನಿನ್ನ ಪದಪದ್ಮಗಳಲ್ಲಿ ರಕ್ತಬೀಜನ ದೀರ್ಘದಂಡ ಪ್ರಣಾಮಗಳಮ್ಮ. ತಾಯೇ, ನನ್ನ ಹೆಸರು ರಕ್ತಬೀಜ ಅಂತ ಗೊತ್ತಾಯ್ತು. ಶುಂಭನ ಮಾತ್ಯ. ಶುಂಭನ ಬಗ್ಗೆ ನಿನಗೂ ಗೊತ್ತಿದೆ. ಬಹಳ ಮಂದಿಗಳೆಲ್ಲ ನಿನ್ನಲ್ಲಿ ಯಾವುದೋ ಒಂದು ವಾಂಛೆಯನ್ನು ಮುಂದಿಟ್ಟಿದ್ದಾರೆ ಅಂತ ನಾವು ತಿಳಿದ ಸತ್ಯ. ಸರಿ, ಏನಮ್ಮ ನಿನ್ನನ್ನು ನೀನು ತಿಳಿಬೇಡುವೆ ಅಂದ್ರೆ ಷೋಡಶ ಕಳಾಪೂರ್ಣೆ ಕೊಂತಕಾರ್ತಿ ಅರಳಿರುವಂತಹ ಹೂವೊಂದು ಪರಿಮಳವನ್ನು ಬೀರುವ ಹೊತ್ತಿನಲ್ಲಿ ಹೆಣ್ಣಿನ ಮುಡಿಗೋ ದೇವರ ಶಿರಕ್ಕೋ ಏರಿಸಬೇಕು ತಾಯಿ. ಅರಳಿದ ಹೂವೊಂದು ಗಿಡದಲ್ಲಿ ಕಮಟಿ ಮಾಡಿ ಉದುರಿತು ಅಂತಾದ್ರೆ ಅದರ ಅರಳುವಿಕೆಗೂ ಅರ್ಥ ಇಲ್ಲ, ಅದನ್ನು ನೆಟ್ಟು ಬೆಳೆಸಿದವರಿಗೂ ಅರ್ಥ ಇಲ್ಲ. ಕದಂಬಾವರ ಎನ್ನುವುದು ನಮ್ಮ ಕ್ಷೇತ್ರ. ಸರಿ, ಈ ತೋಟದಲ್ಲಿಯೇ ಅರಳಿರುವಂತಹ ಸುಗಂಧಭರಿತವಾಗಿರುವ ಪುಷ್ಪ ನೀನು. ಸರಿಯಾಗಿ ನೀನನ್ನು ಉಪಯೋಗಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ನಿನ್ನ ಪದಮೂಲದಲ್ಲೊಂದು ಪ್ರಾರ್ಥನೆಯಮ್ಮ. ಏನಪ್ಪ ಅದು? ಒಂದು ಮದುವೆ ಆಗಬಾರದೆ? ಮದುವೆ ವಿಚಾರವಾಗಿ ಆಡುತ್ತಾ ಇತ್ತು. ಸರಿ, ಆದ್ರೆ ಮದುವೆ ಆಗುವುದಕ್ಕೆ ಯೋಗ್ಯ ವರಬೇಡವೇ ಹೇಳು? ಅಯ್ಯೋ, ಆ, ಶುಂಭನೇ ನಿನಗೆ ಅನಿಯೋಜ್ಯನಾಗಿರುವವರನಮ್ಮ. ಯಾರು? ಶುಂಭ. ಅದೇನಮ್ಮ ನಿನಗಷ್ಟು ತಾತ್ಸಾರ ಮುಖ ತಿರುಗಿಸುವುದು? ಅವನ ಹೆಸರು ಕೇಳಿ ಕೇಳಿ ಸಾಕಾಗಿದೆ. ಅಯ್ಯೋ, ಹೆಸರು ತುಂಬಾ ಕೇಳುವುದು ಬಹಳ ಪ್ರಚಾರದಲ್ಲಿ ಇದ್ದವರದ್ದಲ್ವಾ? ಈ ತುಂಬಾ ಸಲ ಕೇಳಿದ ಹೆಸರೆಲ್ಲ ಮರೀಲಿಕ್ಕಿಲ್ಲ, ಅದು ನೆನಪಿರ್ಬೇಕು ಅಂತ ಲೆಕ್ಕ. ರಕ್ತ ಬೀಜ ಯಾವುದೇ ಹೆಣ್ಣಾದ್ರೂ ಕೂಡ ಮದುವೆ ಆಗುವಂತಹ ಪುರದಲ್ಲಿ ತಾನು ಕೈ ಹಿಡಿಯುವಂತಹ ಹುಡುಗ ರೂಪವಂತನಾಗಿರ್ಬೇಕು, ಗುಣವಂತನಾಗಿರ್ಬೇಕು, ವಿದ್ಯಾವಂತನಾಗಿರ್ಬೇಕು, ಶಕ್ತಿಶಾಲಿಯಾಗಿರ್ಬೇಕು, ಹೆಚ್ಚಾಗಿ ತಾನು ಹೇಳಿದ ಹಾಗೆ ಕೇಳಬೇಕು ಅಂತ ಬಯಸ್ತಾಳೆ. ಅಮ್ಮ, ಏನು? ನೀನು ಮೊದಲು ಕೇಳಿದ್ದೆಲ್ಲ ಸರಿ, ಕೊನೆಯದ್ದೂ ಸರಿ. ಆದ್ರೆ ಮದುವೆ ಆಗುವುದಕ್ಕಿಂತ ಮೊದಲೇ ಹಾಗೆಲ್ಲ ಕೇಳಲಿಕ್ಕಿಲ್ಲ. ಅಂದ್ರೆ ಮದುವೆ ಆದ ಮೇಲೆ ಎಲ್ಲಾ ಗಂಡಸರು ಹೆಂಡತಿ ಹೇಳಿದ ಹಾಗೆ ಕೇಳುವುದೇ. ಎಲ್ಲರೂ ಕೆಲವರ ಮಂಡಿಯಲ್ಲೇ ಕೂದಲಿಲ್ಲ. ಯಾಕೆ? ಯಾಕೆ? ಹೆಂಡತಿಯರ ಕೈಯಲ್ಲಿ ಅವರ ಜುಟ್ಟು ಕೊಟ್ಟಿರ್ತಾರೆ. ಅದು ನಮಗೆ ಕಾಣುವುದಿಲ್ಲ ಅಷ್ಟೇ. ನನ್ನ ಬದುಕಿ ಒಂದು ಆಧಾರ ಬೇಕು ಅಂತ ಬಯಸುವಳು ನಾನು. ಅಯ್ಯೋ ಹಾ, ತಾಯೇ, ಏನು? ನಮ್ಮಲ್ಲಿ ಕೇಳಿದ್ರೆ ಒಂದು ಆಧಾರ ಇಲ್ಲ ಅಂತ ಆಗ್ತದ? ಮಾಡಿಸಿದ ಆಧಾರವೇ ಉಂಟು, ಅದರಲ್ಲಿ ಜೋಡಿಸುವ ನಿನ್ನ ಹೆಸರು. ಹಾಗಲ್ಲ, ಸುಗ್ರೀವನಲ್ಲಿ ಸ್ಪಷ್ಟವಾಗಿ ಹೇಳಿದ್ದೇನೆ, ಶುಂಭನಾಗಲಿ ನಿಶುಂಭನಾಗಲಿ ಹ. ಕಡೆಯ ದಿಕ್ಕಿನ ಒಡೆಯುವಂತಹ ಶಂಭುವೆ ದರಗಿಳಿದು ಬಂದರೂ ಕೂಡ ಹ. ಈ ಅಂಬಿಕೆಯ ಮದುವೆ ಅಂಬಿನ ತುದಿಯ ಮೇಲಿದೆ. ಓಹ್, ಇದನ್ನು ಅರಿತು ಶುಂಭ ಬರಬೇಕಿತ್ತು, ಯಾಕೆ ಬರಲಿಲ್ಲ? ಅವ ಬಹಳ ದೊಡ್ಡವರಮ್ಮ, ಅಷ್ಟು ಸುಲಭದಲ್ಲೆಲ್ಲ ಕಾಣಲಿಕ್ಕೆ ಸಿಕ್ಕುವುದಿಲ್ಲ ಅವ. ಹಾ, ಅವರ ಅಂಗೋಪಾಂಗಗಳ ಹಾಗಿರುವ ನಾವೆಲ್ಲ ಬಂದೆವಲ್ಲ. ಮೊದಲಾಗಿ ಬಂದ ಸುಗ್ರೀವ ಏನಾದ? ಈಗ ಭಜನೆ ಮಾಡ್ತಾ ಇದ್ದಾರೆ ಅವರು. ಇನ್ನೀಗ ನಗರ ಭಜನೆಗೆಲ್ಲ ಹೊರಡುವ ಸಿದ್ಧತೆಯಲ್ಲಿ ಇದ್ದಾನೆ. ಸ್ವಲ್ಪ ಸಮಯ ಕಳೆಯಿತು. ಆಮೇಲೆ ಬಂದವ ಧೂಮ್ರಲೋಚನ ಏನಾದ? ಇಷ್ಟು ಭಸ್ಮ ಕುಟುಂಬದವರಿಗೆ ತಲೆ ಶುದ್ಧ ಮಾಡ್ಲಿಕ್ಕೆ ಸಿಕ್ಕಿದೆ ಬಿಟ್ಟರೆ ಎಲುಬಿನ ತುಂಡು ಸಿಕ್ಕಲಿಲ್ಲ ತಾಯಿ. ಆಮೇಲೆ ಬಂದವರು ಚಂಡಮುಂಡರು ಏನಾದ್ರು? ಎಷ್ಟು ಕೋಪ ಇದ್ರು ಹಾಗೆ ಮಾಡಬಾರ್ದಿತ್ತಮ್ಮ. ಅಂದ್ರೆ ತಲೆ ಚೆಂಡಾಡಿದೆಯಲ್ಲ, ಆ ತಲೆಯನ್ನು ಯಾವ ಗದ್ದೆಗೆ ಹಾಕಿದ್ಯೋ, ಬಿದ್ದ ಗದ್ದೆಯಲ್ಲಿ ಇನ್ನು ತಿಂಗಳುಗಟ್ಟಲೆ ಜಾತ್ರೆ ಆಗುವಾಗ ತಲೆ ಚೆಂಡಾಡ್ತಾರೋ ಯಾರಿಗೂ ಗೊತ್ತು. ಈಗ ಅವರ ದೇಹದ ಸಂಸ್ಕಾರವೇ ಆಗಲಿದೆ, ಗುರ್ತ ಸಿಕ್ಕುವುದಿಲ್ಲ. ತಲೆ ಇಲ್ಲದೆ ಹೇಗೆ ಗುರ್ತ ಸಿಕ್ಕುವುದು? ಚಂಡಮುಂಡರು ದವಳಿ ಮಕ್ಕಳಮ್ಮ ಅವರು. ಅವರ ಪಥವನ್ನೇ ಅನುಸರಿಸಿ ಬಂದವ. ನೀನು ಕಲಿ ರಕ್ತ ಬೀಜ. ಇನ್ನೆಲ್ಲಿಂದಮ್ಮ ಕಲಿಯುವುದು? ನನಗೆ ಕಲಿಸುವವರೆಲ್ಲ ಹೋಗಿ ಆಯ್ತು, ಇನ್ನಿದ್ದವರಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನಲ್ಲಿ ಕೇಳುತ್ತೇನೆ, ಹಾ. ಬಂದಂತಹ ನೀನು ಹಾ. ಒಂದು ವೇಳೆ ಕತ್ತಿ ಕಾಲದಲ್ಲಿ ಅದನ್ನು ಗೆದ್ದೆಯಿಂದಾದ್ರೆ ಆಮೇಲೆ ಏನು ಮಾಡ್ತೀಯೋ?
ಅದು ಕೇಳಲಿಕ್ಕಿಲ್ಲಮ್ಮ. ಅಂದ್ರೆ ಒಬ್ಬ ಯಜಮಾನ ಅಂತ ಇರ್ತಾನಲ್ಲ, ಲಾಭಾಂಶ ಎಲ್ಲ ಯಜಮಾನನಿಗೆ, ದುಡಿದವರಿಗೆ ಸಂಬಳ ಮಾತ್ರ. ಈಗ ಮಗ ದುಡಿದ್ರೆ ಲೆಕ್ಕ ಅಪ್ಪನಿಗೆ ಕೊಡ್ಬೇಕು, ಹೆಂಡತಿ ದುಡಿದ್ರೆ ಗಂಡನಲ್ಲಿ ಲೆಕ್ಕ ಹೇಳಬೇಕು, ಕೆಲಸದವ ದುಡಿದ್ರೆ ಯಜಮಾನರಲ್ಲಿ ಲೆಕ್ಕ ಹೇಳಬೇಕು. ನಾವು ಹಾಗೆಯಾ? ನಾವು ಯಜಮಾನ ಪ್ರೀತ್ಯರ್ಥ. ಓಹೋ, ಯಥಾರ್ಥ ಹೇಳ್ತೇನಮ್ಮ, ನಿಮ್ಮ ಸೇವೆ ಹಾಗೆ. ಇಷ್ಟರ ತನಕ ನಾವು ಸಂಬಳ ಅಂತ ಕೇಳಲಿಲ್ಲ. ಮತ್ತೆ ಬದುಕಿದ್ದು ಹೇಗೋ? ಅಯ್ಯೋ, ಒಂದು ನಾವು ಖರ್ಚಿಗೆ ತಗೊಳ್ತೇವೆ, ಅದು ವಿಷಯ. ಸಂಬಳ ಯಾಕೆ ಕೇಳಲಿಲ್ಲ? ನಮಗೆ ಗೊತ್ತುಂಟು, ನಾವು ತೆಕ್ಕೊಂಡದ್ದೇ ಹೆಚ್ಚುಂಟು, ಆಚೆಗೆ ಕೊಡಬೇಕು ಬಿಟ್ರೆ ಈಚೆಗೆ ಬರ್ಲಿಕ್ಕೆ ಎಂತದ್ದು ಇಲ್ಲ ಅಂತ. ಗೊತ್ತಾಯ್ತು. ಅವ ಬರ್ತಾನೆ ಎನ್ನುವ ಹಾಗೆ ಪ್ರತೀಕ್ಷೆ ಇತ್ತು, ನಿರೀಕ್ಷೆ ಇತ್ತು. ಅವ ಬರ್ಲಿಲ್ಲ. ಕಾರಣ ಏನು ಬಲ್ಲೆಯ? ಅವನೊಬ್ಬ ರಣ ಹೇಳಿ ಅವನ ಮಾತನ್ನು ಕೇಳಿ ಬಂದಿರುವ ಏ ಷಡ್ಡ ಕೊಪ್ಪಿನಲ್ಲಿ ಸುರವೆಲ್ಲ ಮರುಡಿಯದು ನಡುಗುವನಲ್ಲ. ಧನುಜಲ್ಲಿ ಸರಸಾಡಿ ದೇವಿಯ ತಳಿದ ಕಾರಣದಿಂದ ತನ್ನಯ ತನುವ ಅಣುಗಿಸಿ ಸತ್ತವಾತನಿಗೆ ಇರೋ ಸರಾಗದಲ್ಲಿ ರಕ್ತವಿದಲ್ಲಿ ಕಾಳಗವನ್ನು ಮಾಡುತ್ತಾ ಇದ್ದ ಹಾಗೆ ದೇಹಕ್ಕೆ ಒಂದು ರೀತಿ ಆಯಾಸ. ಹಾಗಾಗಿ ನನ್ನ ತನುವನ್ನೇ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಕೌಮಾರಿ, ಇಂದ್ರಾಡಿನಂತಹ ಸಪ್ತ ಮಾತೃಗಳನ್ನು ಸೃಜಿಸ್ತೇನೆ. ಶೋಧಿತ ಜನಪದವ ಸೋಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ. ಸೊಂಟವನ್ನು ಒದಗಿಸಿದ್ದೇ ತಡ. ಎಂತೆಂತ ಮಾತ್ರೆಗಳು! ಓ, ಇವಳ ಮುಖಕ್ಕೆ ಸಿಡಿಲು ಮಾಡಿದ ಹಾಗೆ. ಓ, ಅವಳನ್ನು ನೋಡಿದರೆ ನಕುಲೇಶ್ವರಿಯನ್ನು ನೋಡಿದ ಹಾಗೆ. ವಿಕಾರ ಸ್ವರೂಪ ಇದೆಲ್ಲ ಅವಳ ಸೊಂಟದಲ್ಲೇ ಇದ್ದ ಮಾತ್ರೆಗಳು. ಇಂದ್ರಾಣಿ ಹಿಡಿದ ವಜ್ರಾಯುಧದಿಂದ ಹೊರಗೆ ಹೊಡೆದಿದ್ದಾಳೆ. ನನ್ನ ಪರಾಕ್ರಮ ಏನು ಅಂತ ತೋರಿಸ್ತೇನೆ. ಹೌದು, ಹಣೆಯ ರಕ್ತವನ್ನು ಬೇರೆಯವರ ರಕ್ತೇಶ್ವರಿಯ ದೇಹವನ್ನು ಧರಿಸುತ್ತ ದುರುಳನನ್ನು ಸಂಹರಿಸಿ जय तुम देवी चामुंडे, जय भूतापहारिणी, जय सर्वगते देवी, कालरात्रि नमोस्तुति.
ಒಂಜಿ ಶಾಂಡ್ ಶುರು ಮಾಡು ಗೊತ್ತಿದ್ದಾರೆ ಅಂಚ ಒಂದು ರಾಜ್ಯನಂಕ ಬ್ರಹ್ಮತ್ವ ಅಂಚ. ನೂತಪಾದ ಸ್ಥಾನಮಾನ ಮನಸ್ಥಾನ ಅಂಚ. ಹೊತ್ತುಗರ ಮಗನೆ ಅಂಚ. ಕೂಡುದಿ ರಾಜ್ಯ ಅಂಚ. ನಂಬುದಿ ಸಂಸಾರ ಅಂಚ ಮೆಕ್ಕಿಯ ಬಲೆಯ ತಮ್ಮಲ್ಲಿ 60 ಎಲ್ಲಿಯ ಮಲ್ಲ ರಾಶಿದ ಕೊಂಡು ಆರಾಧನೆ ಮತ್ತೊಂದು ಬೈದಿನ ಅಂಚ ನಮ್ಮ ಧರ್ಮಕ್ಷೇತ್ರವನ್ನು ಈ ಮಣ್ಣುಡು ಅಂಚ ಧರ್ಮನಾಶ ಅದು ಅಂಚ. ಅಧರ್ಮ ತರಗತಿ ಮೆರೆಪಿನ ಹೊರತುಡು ಅಂಚ కొత్త ముచ్చికోట దేవతలు మూజిమూర్తులు వంజాదు తన దివ్య శక్తిని బాణవు రాపాయన పొరుతుడు ಒಂಜ ಪೊಣ್ಣ ಶಕ್ತಿ ತಿತ್ತು ಜತ್ತ ಬತ್ತನತೆ ಅಂಚ ಆ ಶಕ್ತಿ ಯಾನಿನಿ ಅಂಚ ಮಿತ್ತ ನಿರ್ಲೋಕನು ಬಿಡಿಯ ಅಂಚ ತಿತ್ತ ಭೂಲೋಕ ಜತ್ತ ಬತ್ತೆ ಅಂಚ ಹಕ್ಕದ ಜಾಗೆ ಅಂಚ. ಲೆಪ್ಪುದ ಮಣ್ಣು ಅಂಚ. ರಕ್ತೇಶ್ವರಿ ಗಜಪಾರ್ದು ನೆಲೆ ಉಂಟನ ಹೊರತುಡು ಅಂಚ ದೈವಲಾಯಿನಿ ಕೋಡಿ ರಾಜಕೀಯ ಮಂತ್ರಿಗೆ ಬಂಪಿನ ಒಂಜಿ ಅಪವಾದ ಬರ್ರೆ ಬಲ್ಲೆತೆ ಆತನ ದೈವ ಮಾತ್ರ ರಾಜಕೀಯಕ್ಕೆ ಬರೆಯರಿಪ್ಪು ನೀವು ಮುಖ ಪೂರ ಬರ್ತದ వచ్చినారే ಅಂಚ దైవల ఓరియన్ ఎత్తునిగా వచ్చిన అపవాద ಬರ್ರೆ ಬಲ್ಲೆತೆ ಬಲ್ಲಿ 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 ಈತ ಮಲ್ಲ ಸಬಿಟ್ಟು ಈತ ಮಲ್ಲ ಕಾರ್ಯಕ್ರಮವನ್ನು ಮಾಡ್ಕೊಡಂಡ ಎತ್ತ ಬಿರೋಡು ಭಾರಿ ಮಲ್ಲ ಶಕ್ತಿ ಮಾಡೋತ್ತೆ ಆ ಭಾರಿ ಮಲ್ಲ ಶಕ್ತಿ ಶಕ್ತಿ ಉಂಟು ಭಾರಿ ಮಲ್ಲ ಶಕ್ತಿ ಈ ಜಾಗದಲ್ಲಿ ಈತ ಜನರು ಕೂಡ ನೆಲೆ ಉಂಟಾರೆ ಸಾಕು ಈ ಚಲಿತಿಗ ಜನಕರು ಹುರುಂಟು ಕಟ್ಟು ಉದ್ದೇರಿ ಹೊಂಡ ಅಂಚ ಭಾರಿ ಮಲ್ಲ ಶಕ್ತಿ ಎತ್ತ ಬಿರೋಡು ಯಾರಲ್ಲ ಒಂದು ಕೈವಾಡ ಉಪ್ಪಡುತ್ತೆ ഒരു വെച്ച പെൺപുണാറുള്ളൊരു ചന്ദ്രശേഖരനെ ഓല്ലാറ് ಮಿತ್ರರು ಬಂದು ಚಂದ್ರಶೇಖರ್ ಭಾರಿ ಮಲ್ಲ ಒಂದು ಕಾರ್ಯಕ್ರಮ ಮಾಡ್ತಾರೆ ಒಳ್ಳೆರು ಚಂದ್ರಶೇಖರ್ ಬಲೆ ತಾನೇ ದೈವ ತಿಟ್ಟು ಬರೋಣ ಮಿತ್ತು ಬರಬಾರ ಗೊತ್ತಿ ಯಾರು ಬರ್ತಾರೆ ದೈವ ಈಗ ಕುಟುಂಬದ ಹುಲಿಯರು ವೈದ್ಯರ ಒಟ್ಟಿಗೆ ತಿನ್ನಗಳು ಮಾತೆಲ್ಲ ಬರ್ತಿಲ್ಲ ಆಪ್ತ ಮಿತ್ರರು ಮಾಡಿದ್ರೆ ಮುದ್ದ ಬರೋದಾರು ಒಳ್ಳೆರು ಬರ್ಬಾರ ರಕ್ತೇಶ್ವರಿ ಕಿತ್ತು ಬರೋಣ ಬರ್ಬಾರ ನೀವು ಮಿತ್ತು ಎಲ್ಲ ಬನ್ನಿ ಆಯ್ತಾ ಬಲೆ ಎದ್ದೆ ಮತ್ತೆ ಬೇಗ ಬೇಗ ಬರೋದು ದೈವಗಳ ಚಳಿ ಉಂಟು ತೊಂದರೆ ಎಲ್ಲಿಗಳ ಬೋಡವು ನಾಳುಂಟುಲೆ ಚಂದ್ರಶೇಖರ ಬಲಿ ನಮ್ಮಲ್ಲಿ ಭಾರಿ ಮಲ್ಲ ಸಭೆ ಈ ಸಭೆಯಲ್ಲಿ ಸೇರಿಸೋಣ ಸಾಮಾನ್ಯ ಜನಕ್ಕೆ ಸಾಧ್ಯ ಈ ಚಲಿತ ಊರಿನ ನಿಕುಲ್ಪುರ ಮಾತಾಡಲ್ಲ ಒಟ್ಟು ಸೇರಿದು ಅರ್ಥನಿತ್ರ ಮಾಡ್ಕೊಂಡು ಕೂಟನ್ನು ಕಟ್ಟೋದು ಈ ಜಾಗರಿಗೆ ಕಲೆಗಾರನಿಗೆ ತೋಜಿ ಮಾಡುವಂತ ಭಾರಿ ಪ್ರಯತ್ನ ಮಾಡ್ತಾರೆ ಹೀಗೆ ಪ್ರತಿ ವರ್ಷದ ಪ್ರಯತ್ನ ಬರೋದ್ರಲ್ಲಿ ದುಡ್ಡುಗದಾದ ಒಂದು ಬಂಡೆ ವೆಚ್ಚ ಮಾಡ್ಕೊಚ್ಚಿ ರಕ್ತೇಶ್ವರನ ಪುದರ ಬಂಡೆ ಅಪ್ಪನ ಪುದರ ಬಂಡದು ವಾಯಿ ಇಲ್ಲಡೆ ಬೋಟಲ್ಲ ಇರೇಗು ಮರ್ಯಾದೆ ಹೊರದಾಗ್ಲಟ್ಟೆ ರೀತಿಯ ಕೈಗೊರ್ಪಿಲಕ್ಕೆ ಯಾರು ಬರ್ಪೆ ಅಪ್ಪನ ಪುದರ ಬಂಡದು ಕೊಪ್ಪರಿಗೆ ಒಂಜಿ ಪುಟ್ಟಿ ಬಣವ ಬಾಡ್ಲೆ ನಿಲಿಕೆ ಬಂದು ಬರ್ಪೇನು ಉತ್ತರೋತ್ತರ ಅಭಿವೃದ್ಧಿ ಉಂಟು ಅನುಭವ ಬರ್ಪೆ ಆಯುರಾರೋಗ್ಯವಾಗಿ ಬರ್ಪ ಮಾತಾಡಲ್ಲ ಕಾಣಿಕೆದೆಲ್ಲ ಮಾಡಿ ಇಂಜಿನಿಯರಿಂಗ್ ಬೆರಿಸಾಯ ಆಮೇಲೆ ಎಪ್ಪನಾಗ ಎಲೆಲೆ ಎಪ್ಪಿಲ್ಲ ಮಲ್ಲದೆ ಎಪ್ಪೊಚ್ಚಿ ಇದೆಲ್ಲ ಬೆರಿಸಾಯ ಆಮೇಲೆ ಪ್ರತಿ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾನೆ